ಹುತಾತ್ಮರಾದ ದಿನ ನನ್ನ ಕುಟುಂಬ ನೆರೆಹೊರೆ ಹಾಗೂ ಸಮುದಾಯದಲ್ಲಿ. ನಮಸ್ಕಾರ ವೀಕ್ಷಕರೇ, ಸಿಡಿಲುಗುಡುಗು ಸುದ್ದಿವಾಹಿನಿಗೆ ಸ್ವಾಗತ. ಮಾಗಿಮಾವಿನಹಳ್ಳಿ ಪಿಎಚ್ಸಿ ಉಪನಾಯಕನಹಳ್ಳ ಆಯುಷ್ಮಾನ್ ಆರೋಗ್ಯ ಕೇಂದ್ರದ ಪಿಂಜಾರ್ ಹೆಗ್ಡಾಡ್ ಗ್ರಾಮದಲ್ಲಿ ಸ್ಪರ್ಶ ಕುಷ್ಠರೋಗ ಜಾಗೃತಿ ಕಾರ್ಯಕ್ರಮ ಹಾಗೂ ಜನ ಆರೋಗ್ಯ ಸಮಿತಿ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು. ಕಾರ್ಯಕ್ರಮದಲ್ಲಿ ಆರೋಗ್ಯ ಸಿಬ್ಬಂದಿಗಳಾದ ಎ ಮಂಜುನಾಯಕ್, ಸೋಮಶೇಖರ್, ಗ್ರಾಮ ಪಂಚಾಯಿತಿ ಸದಸ್ಯರಾದ ಶ್ರೀ ವೆಂಕಟೇಶ್, ರಮೇಶ್ ಹಾಗೂ ಊರಿನ ಮುಖಂಡರು, ಆಶಾ ಕಾರ್ಯಕರ್ತರು, ಅಂಗನವಾಡಿ ಕಾರ್ಯಕರ್ತರು ಉಪಸ್ಥಿತರಿದ್ದರು. ವರದಿ ಸುರೇಶ್ ಬಡಿಗೇರ್, ಸಿಡಿಲುಗುಡುಗು ಸುದ್ದಿವಾಹಿನಿ, ಹಗರಿಬೊಮ್ಮನಹಳ್ಳಿ. ಅವರು ಆರೋಗ್ಯ ಇಲಾಖೆಯವರು ಬಂದಾಗ ಎಲ್ಲರೂ ಸಹಕರಿಸಿ ತಮ್ಮಲ್ಲಿರ್ತಕ್ಕಂಥ ಪ್ರಥಮ ಹಂತದಲ್ಲಿರ್ತಕ್ಕಂಥ ಯಾವುದೇ ಕಾಯಿಲೆ ಆಗಲಿ ಆ ಕಾಯಿಲೆಗೆ ಅವರು ಚೆಕಪ್ ಮಾಡಕ್ ಬಂದಾಗ ತೋರಿಸ್ಕೊಂಡು ಮೊದಲ ಹಂತದಲ್ಲಿ ಇದ್ದಾಗಲೇ ಟ್ರೀಟ್ಮೆಂಟ್ ತಗಂದ್ರೆ ಗುಣಮುಖ ಪಡಿಸ್ಬೇಕಂತ ಸರ್ಕಾರ ಆದೇಶ ಮಾಡಿರೋದ್ರಿಂದ ಅವರು ನಮ್ಮ ಮನೆಯ ಬಾಗಿಲಿಗೆ ಬರ್ತಿರ್ತಾರೆ. ಅದಕ್ಕಾಗಿ ಎಲ್ಲಾ ಸಾರ್ವಜನಿಕರು ಸಹಕರಿಸಬೇಕು. ಅದೇ ರೀತಿ ಪ್ರತಿ ತಿಂಗಳು ನಮ್ಮ ಗ್ರಾಮದಲ್ಲಿ ಬಂದು ಎಲ್ಲ ಆಶಾ ಕಾರ್ಯಕರ್ತರು, ಆರೋಗ್ಯ ಇಲಾಖೆಯವರು, ಶುಗರು 30 ವರ್ಷ ಮೇಲ್ಪಟ್ಟಿರ್ತಕ್ಕಂಥ ಜನರಿಗೆ ಎಲ್ಲರಿಗೂ ಶುಗರು BP ಚೆಕ್ ಮಾಡ್ತಾರೆ. ಅದಿದ್ರ ತಕ್ಷಣ ಏನಾದರೂ ಸ್ವಲ್ಪ ಹೆಚ್ಚು ಕಡಿಮೆ ಇದ್ರೆ ಅದಕ್ಕೆ ಡಾಕ್ಟರ್ ಹೇಳ್ತಿರ್ತಾರೆ ಏನು ತಗೋಬೇಕಂತ. ಅದಕ್ಕೆ ಸಹಿತ ಎಲ್ಲರೂ ಸಹಕರಿಸಿ ಚೆಕಪ್ ಮಾಡಿಸ್ಕೊಂಡು ಆ ಒಂದು ಶುಗರ್ BP ಸಹಿತ ಅದನ್ನ ಕಂಟ್ರೋಲ್ ತರಕ್ಕೆ ಪ್ರಯತ್ನ ಮಾಡ್ಕೊಳ್ಳುವಂತ ವಿಷಯ ತಿಳಿಸಿದ್ದಾರೆ. ಅದೇ ರೀತಿ ಗರ್ಭಿಣಿಯರು ಮತ್ತು ಬಾಣಂತಿಯರಿಗೆ ನಮ್ಮ ಅಂಗನವಾಡಿ ಟೀಚರ್ ಈಗಾಗಲೇ ಹೇಳಿದ್ದಾರೆ ಮಾಹಿತಿ. ನಮಗೆ ಏನೇನು ಬರ್ತಾವ ಅವ್ರಿಗೆ ಏನು ಕೊಡ್ತೀವಿ ನಾವು. ಆರೋಗ್ಯ ಇಲಾಖೆಯಿಂದ ಈಗ ಅವ್ರಿಗೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯಿಂದ ಬರ್ತಕ್ಕಂಥ ತಮ್ಮ ಕೇಂದ್ರಕ್ಕೆ ಬರ್ತಕ್ಕಂಥ ಆಹಾರ ಪದಾರ್ಥಗಳನ್ನು ಯಾರ್ಯಾರಿಗೆ ಏನೇನು ಕೊಡ್ಬೇಕಂತ ಹೇಳಿ ಈಗಾಗಲೇ ಸೇವೆಯನ್ನು ಹೇಳಿದ್ದಾರೆ ಅವ್ರ ಅಂಗನವಾಡಿ ಕೇಂದ್ರದವರು. ಅದೇ ರೀತಿ ಆಶಾ ಕಾರ್ಯಕರ್ತರು ಸಹಿತ ಹೆಚ್ಚಿನ ಮಟ್ಟದಲ್ಲಿ ಎಲ್ಲಕ್ಕಿಂತ ಹೆಚ್ಚಿನ ಮಟ್ಟದಲ್ಲಿ ಅವರು ಮನೆ ಮನೆಗೆ ತೆರಳಿ ಗರ್ಭಿಣಿಯರಿಗೆ ಅಥವಾ ಬಾಣಂತರಿಗೆ ಅಥವಾ ಬಹಳ ಆರೈಕೆ ಮಾಡ್ತಿದ್ದಾರೆ. ಅವ್ರು ನಾವು ಮೆಚ್ಚಲೇಬೇಕು. ಅದಕ್ಕೂ ಜನರು ಅವ್ರು ಹೇಳಿದ ಮಾಹಿತಿಯನ್ನ ತಗೊಂಡು ಅವ್ರು ಹೇಳಿದಂಗೆ ಕೇಳಿದ್ರ ನಿಮ್ಮ ಆರೋಗ್ಯನು ಸುಧಾರಿಸ್ತದೆ. ಅದೇ ರೀತಿ ಹೆರಿಗೆ ಸಮಯದಲ್ಲಿ ಸಹಿತ ಬಹಳ ಆರಾಮದಾಯಕವಾಗಿ ಹೆರಿಗೆ ಆಗ್ತೈತೆ ಅಂತ ಆಶಾ ಕಾರ್ಯಕರ್ತರು ನಿಮ್ಗೆಲ್ಲ ಮಾಹಿತಿ ಕೊಡ್ತಾರೆ. ಅವ್ರು ಏನ್ ಹೇಳಿದ್ದಾರೆ ಅದನ್ನ ಫಾಲೋ ಅಪ್ ಮಾಡಿ ಅದ್ರ ಪ್ರಕಾರ ಎಲ್ಲ ಗರ್ಭಿಣಿಯರು, ಬಾಣಂತಿಯರು ಎಲ್ಲರೂ ಕೇಳಿ ಅದಕ್ಕೆ ಸಹಕರಿಸ್ಬೇಕಂತ ಕೇಳ್ಕೊಳ್ತಾ, ಅದೇ ರೀತಿ ಸ್ವಚ್ಛತೆ ಬಗ್ಗೆ ಹೇಳಿದ್ರಿ. ಈಗ ನಮ್ಮ ಸೋಮಣ್ಣವರು ನೀವು ಹೆಗ್ಡಾಡ್ ಗ್ರಾಮದಲ್ಲಿ ನಾವೆಲ್ಲ ಗ್ರಾಮ ಪಂಚಾಯತ್ ಈಗಾಗಲೇ ಅರ್ಜಿ ಕೊಟ್ಟಿದ್ದೀವಿ. ಕುಡಿಯೋ ನೀರಿಂದಾತು, ರಸ್ತೆ ಇದು ಚರಂಡಿದಾತಂತ ಈಗಾಗಲೇ ನಾವು ಹಲವಾರು ಬಾರಿ ಮನೆ ತೆರಳಿ ಎಲ್ಲ ನೆಲೆಗಳ ಕಂಟ್ರೋಲ್ ಹಾಕಿ ಇದು ಮಾಡಿದ್ರು ನಮ್ಮ ಜನ ಏನೋ ತಿಳ್ಕೊತ ಅವೇರ್ನೆಸ್ ಮೂಡಿಸ್ತಾ ಇದ್ದೀವಿ. ಇನ್ನೂ ಏನಾದ್ರೂ ಆ ಥರ ಇದ್ರ ನಮ್ಮ ಗ್ರಾಮದಲ್ಲಿ ಅದಕ್ಕೂ ಸಹಿತ ಅವೇರ್ನೆಸ್ ಮೂಡಿಸಿ ಅದನ್ನ ಸ್ವಚ್ಛತಾ ಕಾರ್ಯ ಮಾಡಿ ಸರಿಯಾದ ರೀತಿ ಮಾಡ್ತೀವಿ ಅಂತ ಈ ಸಂದರ್ಭದಲ್ಲಿ ಹೇಳಿ ಮಾತಾಡ್ಲಿಕ್ಕೆ ಅವಕಾಶ ಕೊಟ್ಟಿರ್ತಕ್ಕಂಥ ಮನಸ್ಸಿ ನನ್ನ ಮಾತುಗಳನ್ನ ಮುಗಿಸ್ತಾರೆ. ಮಂಜುನಾಥ್, ಸಮುದಾಯ ಆರೋಗ್ಯ ಅಧಿಕಾರಿಯಾಗಿ ಉಪನಾಯಕನಹಳ್ಳಿ ಆಯುಷ್ಮಾನ್ ಆರೋಗ್ಯ ಕೇಂದ್ರದಲ್ಲಿ ಕೆಲಸ ಮಾಡ್ತಾ ಇದ್ದೀನಿ. ನಮ್ಮ ಆಯುಷ್ಮಾನ್ ಆರೋಗ್ಯ ಕೇಂದ್ರದಲ್ಲಿ ಏನೆಲ್ಲ ಸೇವೆಗಳಿದೆ 12 ಸರ್ವಿಸ್ ಪ್ಯಾಕೇಜ್ ಮುಖಾಂತರ ನಾವು ಸೇವೆಯನ್ನು ಕೊಡ್ತಾ ಇದ್ದೀವಿ. ಅದರಲ್ಲಿ ಮೊದಲನೇದು ಕೇರ್ ಇನ್ ಪ್ರೆಗ್ನೆನ್ಸಿ, ಎರಡನೇದು ನ್ಯೂನೆಟಲ್ ಆ್ಯಂಡ್ ಚೈಲ್ಡ್, ಮೂರನೇದು ಫ್ಯಾಮಿಲಿ ಪ್ಲಾನಿಂಗ್ ಬಗ್ಗೆ ಸರ್ವಿಸ್ ಕೊಡ್ತೀವಿ, ನಾಲ್ಕನೇದು ಕಮ್ಯುನಿಕೇಬಲ್ ಡಿಸೀಸ್ ಮತ್ತು ನಾನ್ ಕಮ್ಯುನಿಕೇಬಲ್ ಡಿಸೀಸ್ ಬಗ್ಗೆನೂ ನಾವು ಸೇವೆಯನ್ನು ಕೊಡ್ತಾ ಇದ್ದೀವಿ. ಅದ್ರ ಜೊತೆಗೆ ಕಣ್ಣಿನ ತೊಂದರೆಯ ಬಗ್ಗೆ ಕಣ್ಣಿನ ENT ಸರ್ವಿಸ್ ಅಂತೇಳಿ ಕೊಡ್ತಾ ಇದ್ದೀವಿ. ಆಮೇಲೆ ಓರಲ್ ಹೆಲ್ತ್ ಕೇರ್ ಜೊತೆಗೆ ಎಂಡರ್ಲಿ ಆ್ಯಂಡ್ ಪ್ಯಾಲೇಟಿವ್ ಕೇರ್ ಅಂದರೆ 60 ವರ್ಷ ಮೇಲ್ಪಟ್ಟ 60 ವರ್ಷ ಮೇಲ್ಪಟ್ಟಂಥ ಹಿರಿಯ ವ್ಯಕ್ತಿಗಳಿಗೆ ಚಿಕಿತ್ಸೆಯನ್ನು ಕೊಡ್ತಾ ಇದ್ದೀವಿ. ಜೊತೆಗೆ ಎಮರ್ಜೆನ್ಸಿ ಮೆಡಿಕಲ್ ಕೇರು, ಅದರ ನಂತರ ಮೈನರ್ ಎಲಿಮೆಂಟ್ಸ್ ಅಂದರೆ ಕೆಮ್ಮು, ನೆಗಡಿ, ಜ್ವರ, ಡೆಂಗು, ಚಿಕನ್ ಗುನ್ಯಾ ಈ ಥರದ್ದೇನ ಪ್ರಕರಣಗಳು ಕಂಡು ಬಂದ್ರೂ ಅದ್ರ ಬಗ್ಗೆನೂ ನಾವು ಸರ್ವಿಸ್ ಕೊಡ್ತಾ ಇದ್ದೀವಿ. ಜೊತೆಗೆ ನಾವು ಇದು ನಮ್ಮ ಆಯುಷ್ಮಾನ್ ಆರೋಗ್ಯ ಕೇಂದ್ರದಲ್ಲಿ ಸಿಗುವಂಥ 12 ಸರ್ವಿಸ್ ಪ್ಯಾಕೇಜ್ ಅಂದರೆ 12 ಸರ್ವಿಸ್ ಪ್ಯಾಕೇಜನ್ನು ನಾವು ಕೊಡ್ತಾ ಇದ್ದೀವಿ. ಅದ್ರ ಜೊತೆಗೆ ನಾವು ಬೇರೆ ಬೇರೆ ಕಾರ್ಯಕ್ರಮಗಳನ್ನು ಮಾಡ್ತಾ ಇದ್ವಿ. BP, ಶುಗರು, 30 ವರ್ಷದ ಮೇಲ್ಪಟ್ಟಂತಹ ಎಲ್ಲ ನಾಗರಿಕರಿಗೆ
ಪ್ರತಿ ಊರಲ್ಲೂ ಮನೆ ಮನೆಗೆ ಹೋಗಿ ನಾವು ಆರೋಗ್ಯ ತಪಾಸಣೆ ಮಾಡಿ 30 ವರ್ಷದ ಮೇಲ್ಪಟ್ಟಂಥ ಎಲ್ಲ ನಾಗರಿಕರಿಗೂ ನಾವು ಹೆಲ್ತ್ ಅಂದರೆ ಆರೋಗ್ಯವನ್ನು ಚೆಕಪ್ ಮಾಡಿ ಅವ್ರನ್ನ BP ಶುಗರ್ ಏನಾರ ಕಂಡು ಬಂತಂದರೆ ಅದನ್ನ ಒಂದಲ್ಲ 2 ಸಲ ಚೆಕ್ ಮಾಡಿ ಮತ್ತು ನಮಗೆ ಸಂಶಯಾಸ್ಪದ ಏನಾರ ಬಂತು ಅಂದರೆ PHCಗಾಗಲಿ ಇಲ್ಲ ತಾಲೂಕು ಆಸ್ಪತ್ರೆಗೆ ನಾವು ಕಳಿಸಿ ಮತ್ತು ಅಲ್ಲಿಂದ ವಾಪಸ್ಸು ಅದನ್ನ ಕನ್ಫರ್ಮ್ ಮಾಡಿಕೊಂಡು ಅವರಿಗೆ ಸೂಕ್ತವಾದ ಚಿಕಿತ್ಸೆಯನ್ನು ಕೊಡುವ ವ್ಯವಸ್ಥೆಯನ್ನು ನಾವು ಮಾಡ್ತಾ ಇದ್ದೀವಿ. ಅದ್ರ ಜೊತೆಗೆ ಜನಗಳಿಗೆ ಎಲ್ಲ ಆರೋಗ್ಯ ಬಗ್ಗೆ ಮಾಹಿತಿಯನ್ನು ಕೊಟ್ಟು ಅವರಿಗೆ IEC ಮುಖಾಂತರ ಎಲ್ಲರಿಗೂ ಜಾಗೃತಿಯನ್ನು ಮೂಡಿಸ್ತಾ ಇದ್ದೀವಿ. ಟಿ ಬಿ ಕಾಯಿಲೆಯಲ್ಲಿ ಇರ್ತಂಥ ಎಲ್ಲ TB ರೋಗಿಗಳಿಗೆ ನಮ್ಮ ಆಯುಷ್ಮಾನ್ ಆರೋಗ್ಯ ಕೇಂದ್ರದಲ್ಲಿನೇ ಅವರಿಗೆ ಟ್ರೀಟ್ಮೆಂಟನ್ನು ಕೊಡುವ ವ್ಯವಸ್ಥೆಯನ್ನು ಮಾಡ್ತಾ ಇದ್ದೀವಿ. ಜೊತೆಗೆ ಎಲ್ಲ ಸುಮಾರು 700-800 4 ಹಳ್ಳಿಯನ್ನು ಸೇರಿಸ್ಕೊಂಡ್ರೆ ಒಂದು 700-800 BP ಮತ್ತು ಶುಗರ್ ಪೇಷೆಂಟ್ಗಳಿಗೆ ನಾವು ಆಯುಷ್ಮಾನ್ ಆರೋಗ್ಯ ಕೇಂದ್ರದಲ್ಲಿ ಚಿಕಿತ್ಸೆಯನ್ನು ಕೊಡ್ತಾ ಇದ್ದೀವಿ. ಅದರ ಜೊತೆಗೆ ಗರ್ಭಿಣಿ ಬಾಣಂತಿಯರ ತಪಾಸಣೆಯನ್ನು ಮಾಡಿ ಅವರಿಗೆ ಸೂಕ್ತವಾದ ಚಿಕಿತ್ಸೆಯನ್ನು ಕೊಡ್ತಾ ಇದ್ದೀವಿ. ಬಾಣಂತಿಯರಿಗೆ ಮನೆ ಮನೆಗೆ ಹೋಗಿ ಅವರಿಗೆ ಮಗು ಮತ್ತು ತಾಯಿಯ ಆರೋಗ್ಯವನ್ನು ತಪಾಸಣೆ ಮಾಡಿ ಏನಾರ ತೊಂದರೆ ಇತ್ತಾ ಏನಿಲ್ಲ, ಮಗು ಸರಿಯಾದ ರೀತಿಯಲ್ಲಿ ಹಾಲು ಕುಡಿತಾ ಇದೆ ಇಲ್ಲ, ಮತ್ತು ಅವರಿಗೆ ಕಂಗಾರು ಮದರ್ ಕೇರ್ ಯಾವ ಥರ ಕೊಡಬೇಕು ಅಂತ ಹೇಳಿ ಅವರಿಗೆ ಮಾಹಿತಿಯನ್ನು ಕೊಟ್ಟು ಬರ್ತೀವಿ. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ದೇವಪ್ಪ, ಪಿಂಜಾರದ 2ನೇ ಕೇಂದ್ರದ ಅಂಗನವಾಡಿ ಕಾರ್ಯಕರ್ತೆ. ನಮ್ಮ ಶಾಲೆಯಿಂದ ಅಂಗನವಾಡಿ ಕೇಂದ್ರದಿಂದ 3ರಿಂದ 6 ವರ್ಷದ ಮಕ್ಕಳಿಗೆ ವಾರದಲ್ಲಿ 5 ದಿನ ಹಾಲು, ಜೊತೆಗೆ ಮಿಲೆಟ್ ಲಾಡ್ ಕೊಡ್ತೀವಿ. 3 ದಿನ ಚಿತ್ರಾನ್ನ, 2 ದಿನ ಚಿತ್ರಾನ್ನ ಕೊಡ್ತೀವಿ, 3 ದಿನ ಅನ್ನ ಸಾಂಬಾರು. ಶನಿವಾರ ದಿನ ಪಾಯಸ ಕೊಡ್ತೀವಿ. ಮತ್ತು ಮಂಗಳವಾರ ಶುಕ್ರವಾರ ಬೇಯಿಸಿದ ಮೊಟ್ಟೆಯನ್ನು ಮಕ್ಕಳಿಗೆ 12 ಗಂಟೆಗೆ ಕೊಡ್ತೀವಿ. ಮತ್ತು ಇದರಿಂದ ಜನರಿಗೆ ತಾಯಂದಿರ ಸಭೆ ಮೂಲಕ, ಪೌಷ್ಟಿಕಾಹಾರ ಸಭೆ ಮೂಲಕ ಜನರಿಗೆ ಅವೇರ್ನೆಸ್ ಕೊಡೋದ್ರ ಮೂಲಕ ಬಾಲ್ಯ ವಿವಾಹದ ಬಗ್ಗೆ ತಿಳಿಸ್ತೀವಿ, ಮತ್ತು ಆಹಾರದ ಬಗ್ಗೆ ತಿಳಿಸ್ತೀವಿ, ಗರ್ಭಿಣಿ ಬಾಣಂತಿಯರ ಸ್ವಚ್ಛತೆ ಬಗ್ಗೆ ತಿಳಿಸ್ತೀವಿ, ಮತ್ತು ಸ್ತನ್ಯಪಾನದ ಬಗ್ಗೆ ತಿಳಿಸಿ ಮತ್ತು ಭಾಗ್ಯಲಕ್ಷ್ಮಿ ಯೋಜನೆ ಬಗ್ಗೆ ಅವರಿಗೆ ಮಾಹಿತಿ ನೀಡ್ತೀವಿ. ಈಗ 18 ವರ್ಷ ತುಂಬಿದ ಭಾಗ್ಯಲಕ್ಷ್ಮಿ ಮಕ್ಕಳಿಗೆ ಬರೀಬೇಕು ಮೊತ್ತದ ಬಗ್ಗೆ ತಿಳಿಸಿ ಅವರಿಗೆ ಅದರಿಂದ ಇದು ಬರೋಂಗೆ ಇದು ಮಾಡ್ತೀವಿ. ಮತ್ತು ಸುಕನ್ಯಾ ಸಮೃದ್ಧಿ, ಈಗ ಭಾಗ್ಯಲಕ್ಷ್ಮಿ ಫಲಾನುಭವಿಗಳಿಗೆ ಸುಕನ್ಯಾ ಸಮೃದ್ಧಿ ಅಂತ ಯೋಜನೆ ಬಂದಿದೆ. ಅದ್ರ ಬಗ್ಗೆನೂ ಮಾಹಿತಿ ನೀಡಿ ಅವರಿಗೆ ಸುಕನ್ಯಾ ಸಮೃದ್ಧಿ ಪಾಸ್ಬುಕ್ ಇದನ್ನು ನೀಡೋ ಥರ ಕೊಡಿಸ್ತೀವಿ. ಪ್ರತಿ ತಿಂಗಳು 3ನೇ ಗುರುವಾರದಂದು ಲಸಿಕೆ ಹಾಕೋದ್ರಲ್ಲಿ ನಾವು ಪಾಲ್ಗೊಳ್ತೀವಿ. ನಾವು ಇದು ಮಾಡ್ತೀವಿ ಸರ್. ಗರ್ಭಿಣಿ ಬಾಣಂತಿಯರಿಗೆ ಕೂಡ ಚುಚ್ಚುಮದ್ದಿನ ಬಗ್ಗೆ ನಾವು ಮಾಹಿತಿ ಗರ್ಭಿಣಿ ಬಾಣಂತಿಯರಿಗೆ ಇಮ್ಯುನೈಸೇಷನ್ ಬಗ್ಗೆ ಹೇಳ್ತೀವಿ. 1.5 ತಿಂಗಳಾಗ ಫಸ್ಟ್ ಡೋಸು, 2.5 ತಿಂಗಳಾಗ ಸೆಕೆಂಡ್ ಡೋಸು, 3.5 ತಿಂಗಳಾಗ ಥರ್ಡ್ ಡೋಸ್ ಅಂತೇಳಿ ಮಗುವಿಗೆ. ಅದ್ರ ಬಗ್ಗೆನೂ ಗರ್ಭಿಣಿ ಬಾಣಂತಿಯರಿಗೆ ಮಕ್ಕಳಿಗೆ ಇಂಜೆಕ್ಷನ್ ಮಾಡೋಕ್ಕೆ ಹಾಕ್ಸ್ಬೇಕಂತ ಹೇಳ್ತೀವಿ. ಆಮೇಲೆ ಭಾಗ್ಯಲಕ್ಷ್ಮಿ ಬಗ್ಗೆ ಹೇಳ್ತೀವಿ. ಅವ್ರಿಗೆ 1 ವರ್ಷದೊಳಗೆ ಅವ್ರು ಭಾಗ್ಯಲಕ್ಷ್ಮಿ ಬಾಂಡ್ ಮಾಡಿಸ್ಬೇಕಮ್ಮ. ಆ 1 ವರ್ಷ ಆದಮೇಲೆ ಬರಲ್ಲ. ಅದ್ರ 6 ತಿಂಗಳೊಳಗೆ ಅದ್ರದ್ದು ಇದು ಇರ್ತಕ್ಕಂತ ಹೇಳಿದ್ರೆ ಅಲ್ಲಿ 1 ವರ್ಷ ಅಂದ್ರೆ ಅವ್ರಿಗೆ 1 ವರ್ಷದೊಳಗೆ ಮಾಡಿಸಿ ನಮ್ಮ ಕೈಗೆ ಅದನ್ನ ಹಚ್ಚಿ ಎಲ್ಲ ತಯಾರು ಮಾಡಿ ಕೊಡ್ತಾರೆ. ಅದಕ್ಕೆ ನಾವು 1ನೇ ಮಗುವಿಗೆ 2ನೇ ಮಗುವಿಗೆ ಅಷ್ಟೇ ಇದು ಇರ್ತೈತೆ, ಮಾನ್ಯತೆ ಇರ್ತೈತಿ. 3ನೇ ಇರಲ್ಲ ಅಂತ ಅವ್ರಿಗೆಲ್ಲ ಮಾಹಿತಿ ಹೇಳ್ತೀವಿ. ಈ ದಿನ ನಮ್ಮ ಮಗಿಮಾವನಹಳ್ಳಿ ಪ್ರಾಥಮಿಕ ಆರೋಗ್ಯ ಕೇಂದ್ರಕ್ಕೆ ಸಂಬಂಧಿಸಿದ ಉಪನಾಯಕನಹಳ್ಳಿ ಆಯುಷ್ಮಾನ್ ಆರೋಗ್ಯ ಕೇಂದ್ರದಿಂದ ಈ ಒಂದು ಪಿಂಜರಹೆಗ್ಡಾಳ್ ಗ್ರಾಮವು ಸಂಬಂಧಿಸಿದ್ರಿಂದ ಇಲ್ಲಿ ಪ್ರತಿ ತಿಂಗಳು ಮಾಡುವಂತೆ VHSNC ಈ ಒಂದು ಕಮಿಟಿ ಸಭೆಯನ್ನು ಮಾಡಿದ್ವಿ. ಈ ಒಂದು ವಿಲೇಜ್ ಹೆಲ್ತ್ ಸ್ಯಾನಿಟೇಷನ್ ಅಂಡ್ ನ್ಯೂಟ್ರಿಷನ್ ಗ್ರಾಮ ಆರೋಗ್ಯ ನೈರ್ಮಲ್ಯತೆ ಪೌಷ್ಟಿಕ ಸಮಿತಿಯ ಒಂದು ಸಭೆಯಲ್ಲಿ ನಮ್ಮ ಗ್ರಾಮದ ಈ ಒಂದು ಊರಿನಲ್ಲಿ ಏನೇನು ಸಮಸ್ಯೆಗಳಿವೆ, ಚರಂಡಿ ವ್ಯವಸ್ಥೆ ಆಗಲಿ ಅಥವಾ ಕುಡಿಯುವ ನೀರಿನ ಅವ್ಯವಸ್ಥೆ ಆಗಲಿ, ಇದ್ರ ಬಗ್ಗೆ ಎಲ್ಲ ಗ್ರಾಮ ಪಂಚಾಯತಿಯ ಮುಖಂಡರೊಂದಿಗೆ ಸದಸ್ಯರೊಂದಿಗೆ ಇವತ್ತು ಮಾತಾಡಿದ್ವಿ. ಈ ಒಂದು ಇದ್ರ ಜೊತೆಗೆ ಸ್ಪರ್ಶ ಕಾರ್ಯಕ್ರಮ, ಸ್ಪರ್ಶ ಕುಷ್ಠರೋಗ ಜಾಗೃತಿ ಅಭಿಯಾನ ಕಾರ್ಯಕ್ರಮ ಬಗ್ಗೆ ಹೇಳಿದ್ವಿ. ಜನರಿಗೆ ಈ ಒಂದು ಸ್ಪರ್ಶ ಕಾರ್ಯಕ್ರಮದಲ್ಲಿ ಜನರಿಗೆ ಇನ್ನೂ ಬಹಳಷ್ಟು ಮೂಢನಂಬಿಕೆಗಳಿವೆ. ಈ ಒಂದು ಕುಷ್ಠರೋಗ ಪಾಪ ಶಾಪದಿಂದ ಬರ್ತಕ್ಕಂಥ ರೋಗ, ಇದ್ರ ಬಗ್ಗೆ ಜಾಗೃತಿ ಕಡಿಮೆ ಇದೆ. ಹಾಗಾಗಿ ಈ ಬಗ್ಗೆ ಕೂಡ ಇವತ್ತು ಕಮಿಟಿ ಸಭೆಯಲ್ಲಿ ಸ್ಪರ್ಶ ಆರೋಗ್ಯ ಬಗ್ಗೆ ಜಾಗೃತಿ ಬಗ್ಗೆ ಮೂಡಿಸಲಾಯಿತು. VHSC ಬಗ್ಗೆ
ಮತ್ತು ಜಾಸ್ ಜನ ಆರೋಗ್ಯ ಸಮಿತಿ ಸಭೆ ಬಗ್ಗೆನೂ ಕೂಡ ಇವತ್ತು ಮೆಂಬರ್ಗಳೊಂದಿಗೆ ಮತ್ತು ಮುಖಂಡರೊಂದಿಗೆ ನಮ್ಮ ಅಂಗನವಾಡಿ ಕಾರ್ಯಕರ್ತರು, ಆಶಾ ಕಾರ್ಯಕರ್ತರು ಎಲ್ಲರೂ ಸೇರಿ ಈ ಒಂದು ಕಾರ್ಯಕ್ರಮವನ್ನು ಇವತ್ತು ಮಾಡಿದ್ದೇವೆ. ಜನರು ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಸಹಕರಿಸಿರ್ತಾರೆ. ನಮಸ್ಕಾರ, ನಾನು ಲಕ್ಷ್ಮೀದೇವಿ ಅಂತೇಳಿ ಆಶಾ ಕಾರ್ಯಕರ್ತೆ, ಅರಗೂರು ತಾಲೂಕು ಮಗಿಮನಹಳ್ಳಿ PSC ಉಪ್ಪಿನಹಳ್ಳಿ ಸಬ್ ಸೆಂಟ್ರು ಪಿಂಜಾರ್ ಗ್ರಾಮದಲ್ಲಿ ಮಾಡ್ತಾ ಇದ್ದೀನಿ. ನಮ್ಮೂರಲ್ಲಿ ಬಂದ್ಬಿಟ್ಟು ಆಶಾ ಕಾರ್ಯಕರ್ತರು ಇಬ್ಬರು, ಒಬ್ಬರು ಮೀನಾಕ್ಷಿ ಮತ್ತು ನಾನು ಲಕ್ಷ್ಮೀದೇವಿ. ನಮ್ಮ ಸೇವೆಗಳು ಏನಪ್ಪ ಅಂತ ಹೇಳಿದ್ರೆ ಮನೆ ಮನೆ ಭೇಟಿ ಮಾಡೋದು, ANC ನೋಂದಣಿ ಹಾಗೂ ಮತ್ತು ಮಕ್ಕಳಿಗೆ ಆಗ್ತಕ್ಕಂಥ ಲಸಿಕೆ ನೋಂದಣಿ, ಹಾಗೆ ಲಾರ್ವಾ ಸರ್ವೆ, ಮತ್ತು ಬಾಣಂತಿ ಭೇಟಿ, ಅಯೋಡಿನ್ ಟೆಸ್ಟ್ ಮಾಡೋದು ಇವೆಲ್ಲ. ಆಮೇಲೆ TB ಪೇಷಂಟ್ ಯಾರಿಗಾದರೂ 2 ವಾರ ಮೇಲ್ಪಟ್ಟು ಕೆಮ್ಮಿದ್ರೆ ಅವ್ರಿಗೆ ಕಫ ಪರೀಕ್ಷೆ ಮಾಡಿಸೋದು, ಜ್ವರ ಬಂದಿದ್ರೆ ಅವ್ರಿಗೆ ಬ್ಲಡ್ ಸ್ಮೇರ್ ಮಾಡ್ಕೊಳ್ಳೋದು, ಇವೆಲ್ಲ ಬ್ಲಡ್ ಸ್ಮೇರ್ ಮಾಡ್ಕೊಂಡಿರ್ತಕ್ಕಂಥದ್ದನ್ನು ತೊಗೊಂಡು ಸಬ್ ಸೆಂಟರ್ ಸಿಸ್ಟಿ ಕೊಡೋದು. ಹಾಗೆ ಕಫ ಇರ್ತಕ್ಕಂಥವ್ರಿಗೆ ಕೆಮ್ಮಿದ್ರೆ ಅವರಿಗೆ ಕಫ ಡಬ್ಬಿ ಕೊಟ್ಟು ಬೆಳಗ್ಗೆನೆ ಕಫ ತೆಗೆಯೋಕೆ ಹೇಳಿ ಆಸ್ಪತ್ರೆಗೆ ಕರ್ಕೊಂಡು ಹೋಗೋದು. ಆಮೇಲೆ ತೀವ್ರತರ ಜ್ವರ ಇತ್ತಂದರೆ ಅವ್ರಿಗೆ ಹೋಗಿ ಆಸ್ಪತ್ರೆಗೆ ಹೋಗಿ ಬ್ಲಡ್ ಟೆಸ್ಟ್ ಮಾಡಿಸ್ಕೊಳ್ರಿ ಅಂತ ಹೇಳೋದು. ಆಮೇಲೆ ಆಸ್ಪತ್ರೆಗೆ ಹೋದ್ನಪ್ಪ ಅಂದರೆ ಕಡ್ಡಾಯವಾಗಿ ಆಧಾರ್ ಕಾರ್ಡು, ರೇಷನ್ ಕಾರ್ಡು ತೊಗೊಂಡು ಹೋಗಿ ಹೇಳ್ತೀವಿ. ಅದ್ರ ಜೊತೆಗೆ ಹುಬ್ಳಿಯಲ್ಲಿ ಇರ್ತಕ್ಕಂಥ ಆರೋಗ್ಯ ಆಯುಷ್ಮಾನ್ ಮಂದಿರಕ್ಕೆ BP ಶುಗರ್ ಇರ್ತಕ್ಕಂಥವ್ರನ್ನ ಫಾಲೋಅಪ್ ಮಾಡ್ತೀವಿ. ಹಾಗೆ TB ಟ್ರೀಟ್ಮೆಂಟ್ ಕೊಡ್ತಕ್ಕಂಥವ್ರನ್ನು ಫಾಲೋಅಪ್ ಮಾಡ್ತೀವಿ. ಮತ್ತು ನಮ್ಮೂರಲ್ಲಿ ವಾರದಲ್ಲಿ 3ನೇ ಗುರುವಾರ ಲಸಿಕೆ ಕಾರ್ಯಕ್ರಮ ಇರುತ್ತೆ. ಆ ಲಸಿಕೆ ಕಾರ್ಯಕ್ರಮಕ್ಕೆ ಬರ್ತಕ್ಕಂಥ ಮಕ್ಕಳನ್ನ ಮತ್ತು ಗರ್ಭಿಣಿಯರನ್ನ ಆ ಲಸಿಕೆ ಕಾರ್ಯಕ್ರಮಕ್ಕೆ ಭಾಗವಹಿಸ್ತೀವಿ. ಆಮೇಲೆ ತಿಂಗಳಲ್ಲಿ ಮೊದಲನೇ ಸೋಮವಾರ VHC ಕಾರ್ಯಕ್ರಮ ಮಾಡ್ತೀವಿ. 3ನೇ ಶನಿವಾರ ಮೊದಲನೇ ಸೋಮವಾರ VHSNC, 3ನೇ ಶನಿವಾರ VHSND. ಈ ಕಾರ್ಯಕ್ರಮವನ್ನು VHSND ಕಾರ್ಯಕ್ರಮ ನಮ್ಮ 4 ಹಳ್ಳಿಗೆ ಸಂಬಂಧಪಟ್ಟಂತೆ ಒಂದೊಂದು ತಿಂಗಳು ಒಂದೊಂದು ಊರಲ್ಲಿ ಮಾಡ್ತೀವಿ. ಆದರೆ VHSNC ಕಾರ್ಯಕ್ರಮ ಪಿಂಜಾರಗಳಲ್ಲಿ ಮಾಡ್ತಾ ಇದ್ದೀವಿ. ಜನರಿಗೆ ನಮ್ಮ ಕೆಲಸದ ಹೊರೆ ಏನಪ್ಪ ಅಂದರೆ ನಮಗೆ ಬರ್ತಕ್ಕಂಥ ಜನಸಂಖ್ಯೆ 1000-1750 ಈ ಜನಗಳಿಗೆ ಆರೋಗ್ಯ ದೃಷ್ಟಿಯಿಂದ ಆರೋಗ್ಯ ಸೇವೆಗಳನ್ನ ಒದಗಿಸಂತಕ್ಕಂಥದ್ದು. ಆಮೇಲೆ ಸರ್ಕಾರದಿಂದ ಬರ್ತಕ್ಕಂಥ ಸೌಲಭ್ಯಗಳು ಸಹ ಅವ್ರಿಗೆಲ್ಲ ನಾವು ಮಾಹಿತಿ ಕೊಡ್ತಾ ಇರ್ತೀವಿ. ಈ ಗರ್ಭಿಣಿಯರಿಗೆ ಏನು ಸೌಲಭ್ಯ ಇದೆ, ಬಾಣಂತಿಯರಿಗೆ ಏನು ಸೌಲಭ್ಯ ಇದೆ, ಮಕ್ಕಳಿಗೆ ಏನು ಸೌಲಭ್ಯ ಇದೆ, ಏನು ಮುಟ್ಟಿದ್ರೆ ಏನು, ಇವೆಲ್ಲ ಬರ್ತಕ್ಕಂಥ ಯೋಜನೆಗಳ ಬಗ್ಗೆ ಮಾಹಿತಿ ಕೊಡ್ತೀವಿ. ಆಮೇಲೆ ಆಸ್ಪತ್ರೆಯರಿಗೆ ಬಗ್ಗೆ ಜಾಸ್ತಿ ಮಾಹಿತಿ ಕೊಡ್ತೀವಿ. HRP ಇರ್ತಕ್ಕಂಥ ANCಗೆ ತಿಂಗಳ ತಪಾಸಣೆ ಕರ್ಕೊಂಡು ಹೋಗ್ತೀವಿ. ಉಳಿದ ANCಗಳಿಗೆ 1 ತಿಂಗಳು ಬಿಟ್ಟು 1 ತಿಂಗಳು ತಪಾಸಣೆ ಮಾಡ್ತೀವಿ. ಇಷ್ಟೊಂದು ಕಾರ್ಯಕ್ರಮಗಳ ಜೊತೆಗೆ ಅಂಗನವಾಡಿಯಲ್ಲಿ ಸಿಗ್ತಕ್ಕಂಥ ಸೌಲಭ್ಯಗಳ ಬಗ್ಗೆ ಸಹ ಮಾಹಿತಿ ಕೊಡ್ತೀವಿ. ಈ ಕಾರ್ಯಕ್ರಮದಲ್ಲಿ ಎಲ್ಲರೂ ಭಾಗವಹಿಸಿ ಆ ಕಾರ್ಯಕ್ರಮ ಅಚೀವ್ಮೆಂಟ್ ಮಾಡಬೇಕು, ಜನರಿಗೆ ಸೇವೆ ಸಲ್ಲಿಸಬೇಕು. ನಮ್ಮ ಕುಟುಂಬಿದ್ದಂಗೆ ಅವರ ಆರೋಗ್ಯದ ಬಗ್ಗೆ ನಾವು ಕಾಳಜಿ ವಹಿಸಿ ಅವರ ಆರೋಗ್ಯದ ಬಗ್ಗೆ ಮಾಹಿತಿ ಕೊಡ್ತಾ ಇನ್ನೂ ಹೆಚ್ಚೆಚ್ಚಿನ ಕಾರ್ಯಕ್ರಮಗಳನ್ನ ಮಾಡ್ತಾ ಇದ್ದೀವಿ ನಾವು. ಅದಕ್ಕೆಲ್ಲ ನಮ್ಮೂರಲ್ಲಿ ಸಹ ನಮ್ಗೆ ಸಪೋರ್ಟ್ ಕೊಡ್ತಾರೆ.